ನದಿಯಲ್ಲಿ ಸ್ನಾನ ಮಾಡ್ತಾ ಇರಬೇಕಾದ್ರೆ ಈ ವ್ಯಕ್ತಿಗೆ ಸಡನ್ ಆಗಿ ಎಷ್ಟೋ ಶತಮಾನಗಳ ಹಿಂದಿನ ಒಂದು ಮೂರ್ತಿ ಸಿಗುತ್ತೆ. ಮತ್ತೆ ಅವನು ಅದನ್ನ ಮನೆಗೆ ತಂದು ಪೂಜೆ ಮಾಡಿದಾಗ ಕೆಲವೇ ದಿನಗಳಲ್ಲಿ ಅವನ ಫ್ಯಾಮಿಲಿ ಸಿಕ್ಕಾಪಟ್ಟೆ ರಿಚ್ ಆಗೋಗುತ್ತೆ. ಆದರೆ ಇದರ ಜೊತೆಗೆ ಆ ಫ್ಯಾಮಿಲಿಗೆ ಒಂದು ಶಾಪ ಕೂಡ ಅಂಟ್ಕೊಳ್ಳುತ್ತೆ. ಯಾರು ಆ ಮನೆಗೆ ದೊಡ್ಡ ಸೊಸೆಯಾಗಿ ಮದುವೆ ಮಾಡ್ಕೊಂಡು ಬರ್ತಾರೋ ಅವರು ಸತ್ತೋಗ್ತಾ ಇದ್ರು. ಕೆಲವು ದಿನಗಳಾದ್ಮೇಲೆ ಒಬ್ಬ ಹುಡುಗಿ ಬಲವಂತವಾಗಿ ಆ ಮನೆಯ ದೊಡ್ಡ ಮಗನನ್ನ ಪ್ರೀತಿಸಿ ಮದುವೆ ಮಾಡ್ಕೊಳ್ತಾಳೆ. ಆದ್ರೆ ಆ ಹುಡುಗನಿಗೆ ಇದರಿಂದ ಸ್ವಲ್ಪನೂ ಖುಷಿ ಇರಲಿಲ್ಲ. ಯಾಕಂದ್ರೆ ಅವನಿಗೆ ತನ್ನ ಫ್ಯಾಮಿಲಿಯ ಶಾಪದ ಬಗ್ಗೆ ಮೊದಲೇ ಗೊತ್ತಿತ್ತು. ಇವಾಗ ಮದುವೆ ಮುಗಿದ ಮೇಲೆ ಅವರೆಲ್ಲ ಮನೆಗೆ ಹೋಗ್ತಾ ಇರಬೇಕಾದ್ರೆ ದಾರಿಯಲ್ಲಿ ಒಬ್ಬ ಪೊಲೀಸ್ ಅವರ ಗಾಡಿಯನ್ನ ನಿಲ್ಲಿಸ್ತಾನೆ. ಮತ್ತೆ ಆ ಪೊಲೀಸ್ ಅವರ ಹತ್ರ ಬಂದಾಗ ಅವನು ಬೇರೆ ಯಾರೂ ಆಗಿರಲಿಲ್ಲ, ಬದಲಿಗೆ ಆ ಹುಡುಗಿಯ ಬಾಲ್ಯದ ಫ್ರೆಂಡ್ ಆಗಿದ್ದ. ಅವನು ಅವರಿಗೆ ಮದುವೆಯ ಶುಭಾಶಯ ತಿಳಿಸೋಕೆ ಅಂತ ಬಂದಿರ್ತಾನೆ. ಆದ್ರೆ ಆ ಹುಡುಗಿ ಅಲ್ಲಿಂದ ತನ್ನ ಅತ್ತೆ ಮನೆಗೆ ಹೋದಾಗ ಅಲ್ಲಿ ಒಂದು ದೊಡ್ಡ ಕೆಟ್ಟ ಘಟನೆ ನಡೆದು ಹೋಗುತ್ತೆ. ಯಾಕಂದ್ರೆ ಆ ಹುಡುಗಿ ಮನೆಯೊಳಗೆ ಬರೋಕೆ ಅಂತ ಕಾಲಿಟ್ಟ ತಕ್ಷಣ ಅವಳ ಮುಂದೆನೇ ಅವಳ ಮಾವನ ಪ್ರಾಣ ಹೋಗುತ್ತೆ. ಇದರಿಂದ ಮನೆಯವರೆಲ್ಲ ಅವಳನ್ನ ಬಿಟ್ಟು ಅವಳ ಮಾವನನ್ನ ನೋಡೋಕೆ ಹೋಗ್ತಾರೆ. ಆದ್ರೆ ಮನೆಗೆ ಬಂದ ತಕ್ಷಣನೇ ಈ ತರ ಹೆಣನ ನೋಡಿ ಆ ಹುಡುಗಿ ತಾನು ಎಂಥ ದುರದೃಷ್ಟವಂತಿ ಅಂತ ಯೋಚನೆ ಮಾಡೋಕೆ ಶುರು ಮಾಡ್ತಾಳೆ.